ಸಿಎಂ ಕುರ್ಚಿ ಫೈಟ್ ಮಧ್ಯ ಸಂಪುಟ ಪುನರ್ರಚನೆ ಸೈಡ್ ಲೈನ್ ಆಗಿದೆಯಾ? ಹೈಕಮಾಂಡ್ಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಸಿಎಂ ಕುರ್ಚಿ ಫೈಟ್ ಮಧ್ಯ ಸಂಪುಟ ಪುನರ್ರಚನೆ ಸೈಡ್ ಲೈನ್. ಹೈಕಮಾಂಡ್ಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರು. ನನಗೆ ಗೌರವದ ಸ್ಥಾನ ಸಿಕ್ಕಿಲ್ಲ ಎಂಬ ನೋವು ಕಾಡ್ತಾ ಇದೆ. ಯಾವ ಕೂಟದಲ್ಲಿ ಸಚಿವ ಸ್ಥಾನ ಸಿಗಬೇಕಿತ್ತೋ ಸಿಕ್ಕಿಲ್ಲ. ಹೈಕಮಾಂಡ್ ವಿರುದ್ಧ ಮುದ್ದೇಬಿಹಾಳ ಶಾಸಕ ನಾಡಗೌಡ ಕಿಡಿಕಾರಿದ್ದಾರೆ. 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯುತ್ತಾ ಇದ್ದೇನೆ, ಆದರೆ ಪಕ್ಷದಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸ್ತಾ ಇದ್ದಾರೆ. ನಾನು ಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಎಂದಿದ್ದಾರೆ ನಾಡಗೌಡ. ಇದೀಗ ಸಿಎಂ ಕುರ್ಚಿ ಫೈಟ್ ಮಧ್ಯ ಸಂಪುಟ ಪುನರ್ರಚನೆ ಸೈಡ್ ಲೈನ್ ಆಗಿದೆಯಾ? ಹೈಕಮಾಂಡ್ಗೆ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರು. ನನಗೆ ಗೌರವವಾದ ಸ್ಥಾನ ಸಿಕ್ಕಿಲ್ಲ ಎಂಬ ನೋವು ಕಾಡ್ತಾ ಇದೆ. ಯಾವ ಕೋಟಾದಲ್ಲಿ ಸಚಿವ ಸ್ಥಾನ ಸಿಗಬೇಕಿತ್ತೋ ಸಿಕ್ಕಿಲ್ಲ. ಜೊತೆಗೆ ಹೈಕಮಾಂಡ್ ವಿರುದ್ಧ ಮುದ್ದೇಬಿಹಾಳದ ಶಾಸಕರಾಗಿರುವಂತಹ ನಾಡಗೌಡ ಕಿಡಿಕಾರಿದ್ದಾರೆ. 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾನು ದುಡಿತಾ ಇದ್ದೇನೆ, ಆದರೆ ಪಕ್ಷದಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸ್ತಾ ಇದ್ದಾರೆ. ನಾನು ಕೂಡ ಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತ ತಮ್ಮ ಇಂಕಿತವನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ ನಾಡಗೌಡ. ಇದೀಗ ಸಿಎಂ ಕುರ್ಚಿ ಫೈಟ್ ಮಧ್ಯ ಸಂಪುಟ ಪುನರ್ರಚನೆ ಸೈಡ್ ಲೈನ್ ಆಗಿದೆಯಾ? ಹೈಕಮಾಂಡ್ಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರು. ಸಿಎಂ ಕುರ್ಚಿ ಫೈಟ್ ಮಧ್ಯ ಸಂಪುಟ ಪುನರ್ರಚನೆ ಸೈಡ್ ಲೈನ್ ಆಗಿದೆಯಾ? ಹೈಕಮಾಂಡ್ಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರು. ನನಗೆ ಗೌರವದ ಸ್ಥಾನ ಸಿಕ್ಕಿಲ್ಲ ಎಂಬ ನೋವು ಕಾಡ್ತಾ ಇದೆ. ಯಾವ ಕೋಟಾದಲ್ಲಿ ಸಚಿವ ಸ್ಥಾನ ಸಿಗಬೇಕಿತ್ತೋ ನನಗದು ಸಿಕ್ಕಿಲ್ಲ. ಹೈಕಮಾಂಡ್ ವಿರುದ್ಧ ಈಗ ಮುದ್ದೇಬಿಹಾಳ ಶಾಸಕ ನಾಡಗೌಡ ಕಿಡಿಕಾರಿದ್ದಾರೆ. 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ದುಡಿತಾ ಇದ್ದೇನೆ, ಆದರೆ ಪಕ್ಷದಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಆಕ್ರೋಶಗೊಂಡಿದ್ದಾರೆ. ನಾನು ಕೂಡ ಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತ ತಮ್ಮ ಮನಸ್ಸಿನ ಮಾತನ್ನ ಹೇಳಿದ್ದಾರೆ ನಾಡಗೌಡ ಅವರು. ಇನ್ಯಾವಾಗ ಮಂತ್ರಿ ಮಾಡ್ತೀರಾ? ಮಂತ್ರಿಗಿರಿಯ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಯುಟಿ ಖಾದರ್ ಉಳ್ಳಾಳ ಕ್ಷೇತ್ರದವರು, ಹಾಗೆ ಎನ್ ರಾಜಣ್ಣ ಮಧುಗಿರಿ ಕ್ಷೇತ್ರದವರು, ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕರು, ಹಾಗೆ ಟಿಬಿ ಜಯಚಂದ್ರ ಶಿರಾ ಕ್ಷೇತ್ರ, ಅಶೋಕ್ ಪಟ್ಟಾಣ್ ರಾಮದುರ್ಗ ಕ್ಷೇತ್ರದವರು, ಎಸ್ಎನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಕ್ಷೇತ್ರದವರು, ಸಿಎಸ್ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರದವರು, ಹಂಪನಗೌಡ ಬಾರ್ದಲಿ ಸಿಂಧನೂರು ಕ್ಷೇತ್ರದ ಶಾಸಕರು, ಡಿಜಿ ಶಾಂತನಗೌಡ ಹೊನ್ನಾಳಿ ಕ್ಷೇತ್ರದವರು, ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವದವರು, ಯುಬಿ ಬಣಕಾರ್ ಹಿರೇಕೆರೂರು ಕ್ಷೇತ್ರದವರು, ಯಶವಂತ ರಾಯ ಪಾಟೀಲ್ ಅವರು ಇಂಡಿ ಕ್ಷೇತ್ರದವರು, ಇನ್ನ ಕೆ ಷಡಕ್ಷರಿ ತಿಪಟೂರು ಕ್ಷೇತ್ರದವರು, ಎಸ್ಎನ್ ನಾರಾಯಣಸ್ವಾಮಿ ಬಂಗಾರಪೇಟೆ ಕ್ಷೇತ್ರದವರು, ಲಕ್ಷ್ಮಣ ಸವದಿ ಅಥಣಿ ಕ್ಷೇತ್ರದವರು, ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳದ ಕ್ಷೇತ್ರದವರು, ಇನ್ನ ಎಂ ಕೃಷ್ಣಪ್ಪ ವಿಜಯನಗರ ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಇವರು ಕೂಡ ಕೊಪ್ಪಳ ಕ್ಷೇತ್ರದವರು, ರೂಪಕಲಾ ಶಶಿಧರ್ ಕೆಜಿಎಫ್ನ ಶಾಸಕರು, ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರದವರು, ಕೆಎಂ ಶಿವಲಿಂಗೇಗೌಡ ಅರಸೀಕೆರೆ ಕ್ಷೇತ್ರದ ಶಾಸಕರು. ಇವರುಗಳು ಕೂಡ ಮಂತ್ರಿಗಿರಿಯ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಇನ್ಯಾವಾಗ ಮಂತ್ರಿ ಮಾಡ್ತೀರಿ ಅಂತ ಕೇಳ್ತಾ ಇರುವಂಥದ್ದು ಈ ಎಲ್ಲ ಶಾಸಕರು. ಪ್ರಬಲವಾಗಿ ಗುರುತಿಸಿಕೊಂಡಿರುವಂಥದ್ದು ಕಾಂಗ್ರೆಸ್ನ ಶಾಸಕರಾಗಿ ಹಿರಿಯ ಶಾಸಕರಿದ್ದಾರೆ, ಪಕ್ಷದ ಕಟ್ಟಾಳುಗಳಿದ್ದಾರೆ, ಪಕ್ಷದ ಕೆಳ ಹಂತದಿಂದ ಕೂಡ ಪಕ್ಷಕ್ಕೆ ಕೆಲಸ ಮಾಡಿದಂಥವರು ಕೂಡ ಶಾಸಕರಾಗಿದ್ದಾರೆ. ಅವರೆಲ್ಲರೂ ಈಗ ಮಂತ್ರಿಗಿರಿಯ ಆಕಾಂಕ್ಷಿಗಳಾಗಿದ್ದಾರೆ.